ಅರಣ್ಯದ ಅಂಚಿನ ಜನ ಅವರು. ಆದರೆ ಹನಿ ನೀರಿಗಾಗಿ ಅವರು ಪಡ್ತಾ ಇರುವ ಪಾಡು ಅಷ್ಟಿಷ್ಟಲ್ಲ. ಬತ್ತಿದ ನದಿಯಲ್ಲಿ ಮರಳನ್ನ ಶೋಧಿಸಿ ನೀರನ್ನ ಹುಡುಕ್ತಿದ್ದಾರೆ. ಭೀಕರ ಬರಕ್ಕೆ ರಾಜ್ಯದ ಅನೇಕ ಜಿಲ್ಲೆಗಳು ತತ್ತರಿಸಿ ಹೋಗಿವೆ. ಮೂವತ್ತೆರಡು ವರ್ಷದಿಂದ ಈ ಥರ ಇದ್ದೀವಿ ಸರ್. ಹುಳ ಇರ್ತದೆ, ಉಟ್ಟೆ ಉರ್ತಾ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಬಟ್ಟೆ ಎತ್ಕೊಂಡ್ಬಂದು ಸೋಸಿ ಎತ್ಕೊಂಡೋಗಿ ಕುಡಿತಾ ಇದ್ದೀವಿ. ಬೇಡಪ್ಪ ಬೇಡ, ಇಂಥ ಸ್ಥಿತಿ, ಇಂಥ ಸಂಕಷ್ಟ ಯಾರೊಬ್ಬರಿಗೂ ಬೇಡ. ಬತ್ತಿರುವ ನದಿಯಲ್ಲಿ ನೀರನ್ನ ಶೋಧಿಸ್ತಾ ಇದ್ದಾರೆ. ಮರಳಿನ ಒರತೆಯಲ್ಲಿ ಹನಿ ಹನಿ ನೀರನ್ನ ತೆಗಿತಾ ಇದ್ದಾರೆ. ಕಲ್ಲು, ಮಣ್ಣು, ಕಸ ಕಟ್ಟಿ, ಹುಳು ಹಪ್ಪಟೆ ಇರುವಂತ ಜಲವನ್ನ ಬಟ್ಟೆಯಲ್ಲಿ ಬಸಿದು ಸುರಿದುಕೊಳ್ತಿದ್ದಾರೆ. ಹೌದು, ಕಾಡಿನ ದಾರಿಯಲ್ಲಿ ಹೆಜ್ಜೆ ಹಾಕ್ತಾ ಕೊಡ ನೀರು ತರಲು ಇವರು ಪಡ್ತಾ ಇರುವ ಪಾಡು ಅಷ್ಟಿಷ್ಟಲ್ಲ. ಮಹಿಳೆಯರು, ಅಜ್ಜಿಯರಿಗೆ ಒಂದು ಬಿಂದಿಗೆ ನೀರು ತರುವಷ್ಟರಲ್ಲೇ ದಿನ ಕಳೆದು ಹೋಗ್ತಾ ಇದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಪಾಲಾರ್ ಗ್ರಾಮದ ಜನ ನೀರಿಗಾಗಿ ಆ ಮಟ್ಟಿಗೆ ಪರದಾಡ್ತಿದ್ದಾರೆ. ಬತ್ತಿರುವ ನದಿಯಲ್ಲಿ ನೀರಿಗಾಗಿ ಹುಡುಕಾಟ. ಮರಳು ಸೋಸಿ ನೀರು ತರುತ್ತಿರುವ ಜನ. ಕಾಡಂಚಿನ ಪಾಲಾರ್ ಗ್ರಾಮದಲ್ಲಿ ಹನಿ ನೀರಿಗೂ ಹಾಹಾಕಾರ ತಲೆದೋರಿದೆ. ಜಲಜೀವನ್ ಮಿಷನ್ ಅಡಿ ಕೊಳಾಯಿ ವ್ಯವಸ್ಥೆ ಮಾಡಿದ್ರೂ ನೀರಿನ ಸಂಪರ್ಕ ಕೊಟ್ಟಿಲ್ಲ. ಬೋರ್ವೆಲ್ ಹಾಕಲು ಅರಣ್ಯ ಇಲಾಖೆ ಅನುಮತಿ ನೀಡ್ತಾ ಇಲ್ಲ. ಹೀಗಾಗಿ ಕಾಡು ಪ್ರಾಣಿಗಳ ಭಯದಲ್ಲೇ ಅರಣ್ಯದಲ್ಲಿ ಹೆಜ್ಜೆ ಹಾಕ್ತಾ ಬರೋ ಮಹಿಳೆಯರು ನದಿಯಲ್ಲಿ ನೀರು ಶೋಧಿಸ್ತಾ ಇದ್ದಾರೆ. ಹುಳ ಇರ್ತದೆ, ಉಟ್ಟೆ ಉರ್ತಾ ಇರ್ತದೆ. ಅದಕ್ಕೆ ನಾವೇನ್ ಮಾಡ್ತೀವಿ, ಬಟ್ಟೆ ಎತ್ಕೊಂಡ್ಬಂದು ಸೋಸಿ ಎತ್ಕೊಂಡೋಗಿ ಕುಡಿತಾ ಇದ್ದೀವಿ. ಓಟ್ ಕೇಳೋಕೆ ಮಾತ್ರ ಬರ್ತಾರೆ, ಈ ತರ ಕೇಳೋಕೆ ಯಾರು ಬಂದಿಲ್ಲ. ಹಾವೇರಿ ಜಿಲ್ಲೆಯ 4 ನದಿಗಳು ಖಾಲಿ ಖಾಲಿ. ಎಲ್ಲ ಖಾಲಿ ಖಾಲಿ ಆಗೈತ್ರಿ, ಪೂರ ಹೊಳೆ ನದಿ. ಹಾವೇರಿಗೂ ಬರದ ಬಿಸಿ ತಟ್ಟಿದೆ. ಜಿಲ್ಲೆಯಲ್ಲಿ ತುಂಗಭದ್ರಾ, ವರದಾ, ಕುಮುದ್ವತಿ, ಧರ್ಮಾ ನದಿಗಳ ಒಡಲು ಬರಿದಾಗಿದೆ. ವರದಾ ನದಿಗೆ ನಿರ್ಮಿಸಿದ್ದ ಚೆಕ್ ಡ್ಯಾಂ ಖಾಲಿಯಾಗಿದ್ದು ಜನ ಜಾನುವಾರುಗಳಿಗೂ ನೀರು ಸಿಗ್ತಾ ಇಲ್ಲ. ಕುರಿಗೆ, ದನಿಗೆ, ಎತ್ತಿಗೆ, ದನಕರಕ್ಕ ಯಾವಕ್ಕೆ ನೀರಿಲ್ರಿ, ಬಹಳ ಸಮಸ್ಯೆ ಆಗೈತ್ರಿ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕಿನ ಅನಗವಾಡಿ ಬಳಿ ಘಟಪ್ರಭಾ ನದಿ ಖಾಲಿಯಾಗಿದ್ದೇ ತಡ ಮರಳು ದಂಧೆಕೋರರಿಗೆ ಹಬ್ಬ ಆಗಿದೆ. ಜೆಸಿಬಿ, ಟಿಪ್ಪರ್, ಟ್ರ್ಯಾಕ್ಟರ್ ಬಳಸಿ ಅಕ್ರಮವಾಗಿ ಮರಳುಗಾರಿಕೆ ಮಾಡ್ತಿದ್ದಾರೆ. ಪ್ರಭಾವಿಗಳೇ ಈ ದಂಧೆಗೆ ಕೈ ಹಾಕಿದ್ದು ಒಂದು ಟಿಪ್ಪರ್ ಮರಳನ್ನ 20 ರಿಂದ 30 ಸಾವಿರಕ್ಕೆ ಮಾರಾಟ ಮಾಡ್ತಿದ್ದಾರಂತೆ. ಬ್ಯೂರೋ ರಿಪೋರ್ಟ್, TV9.